ಹಲೋ ಫ್ರೆಂಡ್ಸ್, ಡೇ ಲೈಫ್ ಡೆಕರ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಡಿನ್ನರ್ ಸ್ಪೆಷಲ್ ವ್ಲಾಗ್ ಮಾಡೋಣ ಅಂತ ಹೇಳಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸ್ವಲ್ಪ ವೆರೈಟೀಸ್ ರೆಸಿಪೀಸ್ ಟ್ರೈ ಮಾಡೋಣ ಅಂತ ಹೇಳಿ, ಇವತ್ತು ಆಲ್ರೆಡಿ ನಮಗೆ ಹಾಲಿಡೇ. ಸೊ ವೆರೈಟೀಸ್ ರೆಸಿಪೀಸ್ ಟ್ರೈ ಮಾಡೋಣ ಅಂತ ಹೇಳಿ ನಾವು ಆಲ್ಮೋಸ್ಟ್ ಒಂದು 1.5 kg ಚಿಕನ್ ತಂದಿದ್ದೀವಿ. ಸೊ ಅದರಲ್ಲಿ ಎಷ್ಟು ವೆರೈಟೀಸ್ ಆಗುತ್ತೆ, ಒಂದು ಮಿನಿಮಮ್ ಟೈಮಲ್ಲಿ ಎಷ್ಟು ವೆರೈಟೀಸ್ ಆಗುತ್ತೆ ಅಂತ ಹೇಳಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ಯಾವ ರೀತಿ ಯಾವುದೆಲ್ಲ ಅಡುಗೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಮಾಡಿ. ಸೊ ಅದು ತುಂಬ ನಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ನಿಮ್ಮ ಅಭಿಪ್ರಾಯನೂ ಕೂಡ ನೀವು ಮೆನ್ಷನ್ ಮಾಡ್ಬೋದು. ಸೊ ಇಲ್ಲಿ ನೋಡಿದರೆ ನಾನು ಸ್ವಲ್ಪ ಬಾನ್ಲೆಸ್ ಚಿಕನ್ ತಗೊಂಡು ಆಲ್ರೆಡಿ ಸ್ಲೈಸ್ ಆಗಿ ಕಟ್ ಮಾಡಿದ್ದೀನಿ. ಸೊ ಸ್ಲೈಸ್ ಆಗಿ ಕಟ್ ಮಾಡಿರೋದು ನೋಡಿದ್ರೇ ನಿಮ್ಗೆ ಗೊತ್ತಾಗ್ಬೋದು ಅದು ಡ್ರ್ಯಾಗನ್ ಚಿಕನ್ಗೆ ಅಂತ. ಸೊ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇದ್ದೀನಿ ಡ್ರ್ಯಾಗನ್ ಚಿಕನ್ ಮಾಡೋದು. ಸೊ ಡ್ರ್ಯಾಗನ್ ಚಿಕನ್ ಹೆಂಗೆ ಮಾಡೋದು ಅಂತ ಹೇಳಿ ನಾನು ಮುಂದೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಆಲ್ರೆಡಿ ಡ್ರ್ಯಾಗನ್ ಚಿಕನ್ಗೆ ಕಟ್ ಮಾಡಿ ಸೈಡಲ್ಲಿ ಇಟ್ಟಿದ್ದೀನಿ. ಸೊ ಸೇಮ್ ಟೈಮ್ ಬಾನ್ಲೆಸ್ ಪೀಸ್ ಕೂಡ ಸ್ವಲ್ಪ ಉಳಿದಿತ್ತು. ಸೊ ಅದನ್ನು ನಾನು ಗ್ರೈಂಡ್ ಮಾಡ್ತಾ ಇದ್ದೀನಿ. ಗ್ರೈಂಡ್ ಮಾಡೋವಾಗ ಸ್ವಲ್ಪ ಮಸಾಲ ಐಟಮ್ ಕೂಡ ಆ್ಯಡ್ ಆನ್ ಮಾಡಿದ್ದೀನಿ. ಸೊ ಗ್ರೈಂಡ್ ಮಾಡೋದು ಯಾಕಂದರೆ ನಾನು ಶೀಖ್ ಕಬಾಬ್ ಟೈಪ್ ಟ್ರೈ ಮಾಡೋಣ ಅಂತ ಹೇಳಿ. ಇದು ಚಿಕ್ಕ ಮಕ್ಕಳಿಗೆ ಕೂಡ ಅವರು ಕೂಡ ತುಂಬ ಚೆನ್ನಾಗಿ ತಿಂತಾರೆ. ಯಾಕಂದರೆ ಅದರಲ್ಲಿ ಪೀಸಸ್ ಏನೂ ಇರಲ್ಲ ಅಲ್ವಾ, ಜಸ್ಟ್ ಪೇಸ್ಟ್ನ ನಾವು ಕಬಾಬ್ ಥರ ಚೆನ್ನಾಗಿ ಫ್ರೈ ಮಾಡಿ ಕೊಟ್ಟರೆ ಅದು ಅವರಿಗೆ ತುಂಬ ಅವರು ಇಷ್ಟಪಟ್ಟು ತಿಂತಾರೆ. ಅದರಲ್ಲಿ ಆನಿಯನ್ಸ್, ಎಗ್ ಆ ಥರ ಎಲ್ಲನೂ ಕೂಡ ಮಿಕ್ಸ್ ಆಗಿರುತ್ತೆ. ಸೊ ಅದಕ್ಕೇ ನಾನು ಈ ಥರ ಒಂದು ಐಟಮ್ನ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ನೋಡಿ ಯಾವುದೆಲ್ಲ ಮಸಾಲ ನಾನು ಆ್ಯಡ್ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಅಂದರೆ ಜಸ್ಟ್ ಕೊತ್ತಂಬರಿ ಸೊಪ್ಪು, ಒಂದು 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರು, ಆಮೇಲೆ ಅರಿಶಿನ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಬೇಕಿದ್ದರೆ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಬೋದು. ನಾನು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಒಂದು ಫೈನಲ್ ಆಗಿ ಒಂದು ಎಗ್ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ನಿಮಗೆ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಅದಕ್ಕೆ ಸ್ವಲ್ಪ ರೈಸ್ ಫ್ಲೋರ್ ಕೂಡ ಆ್ಯಡ್ ಮಾಡಿ. ನಾನು ರೈಸ್ ಫ್ಲೋರ್ ಸ್ವಲ್ಪ ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಆ್ಯಡ್ ಮಾಡಿಬಿಟ್ಟು ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಈ ಕಡೆ ನೋಡಿದರೆ ಡ್ರ್ಯಾಗನ್ ಚಿಕನ್ಗೆ ಫಸ್ಟ್ ಚಿಕನ್ ಫ್ರೈ ಮಾಡಲಿಕ್ಕೆ ಅಂತ ಮಸಾಲ ಎಲ್ಲ ಹಾಕಿ ಸ್ವಲ್ಪ ಮ್ಯಾರಿನೇಟ್ ಆಗೋಕ್ಕಿಟ್ಟಿದ್ದೆ. ಮೀನ್ ಟೈಮ್ ಒಂದು ಫ್ರೈ ಮಾಡಬೇಕಾಗಿದ್ದ ಗೋಡಂಬಿ, ದ್ರಾಕ್ಷಿ ಆ ಥರ ಏನಾದರೂ ಏನಾದರೂ ಫ್ರೈ ಮಾಡೋಕ್ಕಿದ್ರೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಇರುವಾಗ ನಾನು ಫ್ರೈ ಮಾಡಿ ಇಟ್ಟಿದ್ದೀನಿ. ಸೊ ಸೈಡಲ್ಲಿಟ್ಟರೆ ಅದು ಕೂಡ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿ ಗೋಡಂಬಿನೆಲ್ಲ ಫ್ರೈ ಮಾಡಿ ಇಟ್ಟಿದ್ದೀನಿ. ಸೊ ಸೇಮ್ ಟೈಮ್ ನನ್ನ ಹತ್ರ ಸ್ವಲ್ಪ ಮಸಾಲ ಗೋಡಂಬಿ ಕೂಡ ಇತ್ತು. ಸೊ ಅದು ಕೂಡ ನಾವು ಹಾಗೆ ತಿಂತಾ ಇರಲಿಲ್ಲ, ಅದಕ್ಕೆ ನಾನು ಫ್ರೈ ಮಾಡಿ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ಡ್ರ್ಯಾಗನ್ ಚಿಕನ್ಗೆ ನಾನು ಮ್ಯಾರಿನೇಟ್ ಮಾಡಿಟ್ಟಂಥ ಎಗ್ಗು, ಕಾರ್ನ್ಫ್ಲೋರು, ಪೆಪ್ಪರ್ ಸ್ವಲ್ಪ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇಷ್ಟೇ ಹಾಕಿ ನಾನು ಮಿಕ್ಸ್ ಮಾಡಿಟ್ಟಿದ್ದು. ಸೊ ಅದು ಕೂಡ ಫ್ರೈ ಮಾಡ್ತಾ ಇದ್ದೀನಿ. ಅದು ಸ್ವಲ್ಪ ಗೋಲ್ಡನ್ ಕಲರ್ ಆಗಬೇಕು, ಆವಾಗಲೇ ಚೆನ್ನಾಗಿ ಬೇಯೋದೊಳಗಡೆ. ಯಾಕಂದರೆ ಲಾಸ್ಟಲ್ಲಿ ಮಸಾಲಾಗೆ ಹಾಕುವಾಗ ನಾವು ಅಷ್ಟೇನು ಹೊತ್ತು ಬೇಯಿಸ್ಬೇಕಂತ ಇಲ್ಲ. ಸೊ ಚಿಕನ್ ಕೂಡ ಬೇಯಬೇಕು. ಸೊ ಸಣ್ಣ ಉರಿಲೇ ನೀವು ಅದು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ಆವಾಗಲೇ ಚಿಕನ್ ಎಲ್ಲ ಒಳಗಡೆ ಚೆನ್ನಾಗಿ ಬೆಂದು ಬರುತ್ತೆ. ಸೊ ಇದಕ್ಕೆ ಆಲ್ರೆಡಿ ಉಪ್ಪು ಖಾರ ಎಲ್ಲ ಸ್ವಲ್ಪ ಆಲ್ರೆಡಿ ಹಾಕಿದ್ರಿಂದ ನಾನು ಇದರಿಂದನೇ ಒಂದು ಟೇಸ್ಟ್ ಮಾಡೋಕ್ಕೆ ಅಂತ ಕೊಟ್ಟಿದ್ದೆ. ಸೊ ಅದು ಕರೆಕ್ಟಾಗಿತ್ತು ಉಪ್ಪು ಖಾರ ಎಲ್ಲ, ಬಿಕಾಸ್ ಅದಕ್ಕೆ ಪೆಪ್ಪರ್ ಪೌಡರ್ ಕೂಡ ಹಾಕಿದ್ದೆ. ಆಮೇಲೆ ಆ ಥರನೇ ಸ್ವಲ್ಪ ಅಲ್ವಾ. ಸೊ ಸೆಕೆಂಡ್ ಸೆಟ್ ಕೂಡ ನಾನು ಫ್ರೈ ಮಾಡಿಬಿಟ್ಟು ಗೋಲ್ಡನ್ ಕಲರ್ ಬಂದಮೇಲೆ ಎಲ್ಲನೂ ರಿಮೂವ್ ಮಾಡ್ತಾ ಇದ್ದೀನಿ. ಸೊ ಡ್ರ್ಯಾಗನ್ ಚಿಕನ್ ಪಾರ್ಟ್ ಕಂಪ್ಲೀಟ್ ಆಗಿದೆ. ಸೊ ಇವಾಗ ಶೀಖ್ ಕಬಾಬಿಗೆ ನನ್ನ ಹತ್ರ ಕೋಲ್ ಇರಲಿಲ್ಲ, ಹೋಲ್ಡರ್ ಅಂತ ಹೇಳ್ತಾರಲ್ವ, ಸೊ ಅದು ಇರಲಿಲ್ಲ. ಸೊ ಅದಕ್ಕೇ ಆ ಒಂದು ಶೇಪ್ ಇಲ್ಲದೇ ಜಸ್ಟ್ ಒಂದು ಶೇಪ್ ಮಾಡಿ ಕೈಯಲ್ಲೇ ಶೇಪ್ ಮಾಡಿಬಿಟ್ಟು ನಾನು ಫ್ರೈ ಮಾಡ್ತಾಯಿದ್ದೀನಿ. ಇದು ಕೂಡ ಚಿಕ್ಕ ಉರಿಯಲ್ಲೇ ಬೇಯಿಸಬೇಕು, ಯಾಕಂದರೆ ಸ್ವಲ್ಪ
ಗಾತ್ರ ಕೂಡ ಸ್ವಲ್ಪ ದೊಡ್ಡದಿದೆ. ಆಮೇಲೆ ಚಿಕನ್ ಅಲ್ವಾ ಚೆನ್ನಾಗಿ ಬೇಯಬೇಕು ಅಂತ ಹೇಳಿ ನಾನು ಅದು ಕೂಡ ಬೇಗನೆ ರೆಡಿ ಮಾಡಿ ಅದು ಕೂಡ ಕ್ಲಿಯರ್ ಮಾಡಿದ್ದೀನಿ. ಸೊ ಎಗೇನ್ ನಾನಿಲ್ಲಿ ಆಲ್ರೆಡಿ ಕಬಾಬ್ಗೆ ಅಂತ ಮಸಾಲ ಮಾಡಿಟ್ಟಿದ್ದೆ. ಸೊ ಕಬಾಬ್ ಕೂಡ ರೆಡಿ ಆಗಿದೆ. ಕಬಾಬ್ ಟೈಪ್ ಅಂದರೆ ನಾನು ಅದು ತಂದೂರಿ ಕಬಾಬ್ ಮಾಡಲಿಕ್ಕೆ ಅಂತ ಹೇಳಿ ಫಸ್ಟ್ ಆಯಿಲಲ್ಲಿ ಫ್ರೈ ಮಾಡಿದ್ದು. ಸೊ ಇಲ್ಲಿ ನೋಡಿದರೆ ಆನಿಯನ್ ಮತ್ತು ಪೆಪ್ಪರ್ ಎಲ್ಲ ಕಟ್ ಮಾಡ್ತಾ ಇದ್ದೀವಿ. ಇದು ಯಾಕಂದರೆ ಡ್ರ್ಯಾಗನ್ ಚಿಕನ್ಗೆ ಮಸಾಲ ಮಾಡಲಿಕ್ಕೆ ಅಂತ. ಸೊ ಇನ್ನೊಂದು ಕರಿ ಕೂಡ ಪೆಂಡಿಂಗ್ ಇದೆ. ಸೊ ಅದು ಕೂಡ ಪ್ರಿಪೇರ್ ಮಾಡಬೇಕು ಬಿಫೋರ್ ಡ್ರ್ಯಾಗನ್ ಚಿಕನ್ ಫೈನಲ್ ಅಲ್ವಾ. ಸೊ ಅದು ಪ್ರಿಪೇರ್ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕದಾಗಿ ಒಂದು ಗ್ರೇವಿ ಥರ ಮಾಡಬೇಕು. ಸೊ ಅದಕ್ಕೆ ಅಂತ ಹೇಳಿ ಒಂದು ಪಾತ್ರೆ ಕೂಡ ಇಟ್ಟಿದ್ದೀವಿ. ಸೊ ಅದು ನಾರ್ಮಲ್ ಅಂದರೆ ಸಿಂಪಲ್ಲಾಗಿ ವೆರಿ ಸಿಂಪಲ್ ಪ್ರೊಸೀಜರಲ್ಲಿ ನಾವಿದು ಫಿನಿಷ್ ಮಾಡ್ತಾಯಿದ್ದೀವಿ. ಮಸಾಲ ಮಾತ್ರ ಹಾಕಿದ್ದಕ್ಕೆ ನೀವು ರುಬ್ಬಿ ಏನೂ ಹಾಕ್ತಾಯಿಲ್ಲ. ಜಸ್ಟ್ ಟೊಮ್ಯಾಟೊ ಆನಿಯನ್ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಚಿಕನ್ ಪೀಸ್ ಹಾಕಿಬಿಟ್ಟು ಆ ಥರನೇ ಅಲ್ಲಿ ಉಪ್ಪು, ಸ್ವಲ್ಪ ಅರಿಶಿನ, ಗರಂ ಮಸಾಲ, ಕೊರಿಯಾಂಡರ್ ಪೌಡರ್, ಚಿಕನ್ ಮಸಾಲ ಎಲ್ಲ ಹಾಕಿ ಸ್ವಲ್ಪ ಗ್ರೇವಿ ಥರ ಇರಲಿ ಅಂತ ಹೇಳಿ ಪ್ರಿಪೇರ್ ಮಾಡ್ತಾ ಇರೋದು. ಸೊ ನಿಮ್ಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಹಾಕ್ಬೋದು. ಸೊ ಚಿಕನ್ ಕೂಡ ಸ್ವಲ್ಪ ಇದ್ದಿದ್ದರಿಂದ ಒಂದು 250 ಗ್ರಾಮ್ ಕೂಡ ಇರಲಿಲ್ಲ. ಸೊ ಅಷ್ಟಕ್ಕೆ ಏನಕ್ಕೆ ಗ್ರೈಂಡ್ ಮಾಡಿ ಹಾಕೋದು ಅಂತ ಹೇಳಿ ನಾನೇನು ಗ್ರೈಂಡ್ ಮಾಡೋಕ್ಕೆ ಹೋಗಿಲ್ಲ. ಬಟ್ ಇದು ಬೇಗನೆ ಆಗಲಿ ಅಂತ ಹೇಳೋ ರೀತಿಲಿ ನಾನು ಜಸ್ಟ್ ಮಸಾಲ ಮಾತ್ರ ಯೂಸ್ ಮಾಡಿಬಿಟ್ಟು ಈ ಕರಿ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಸೊ ಇದು ಕೂಡ ಬೇಗನೆ ಒಂದು 10 ಮಿನಿಟ್ಸಲ್ಲಿ ಆಗೋಗುತ್ತೆ. ಚಿಕನ್ ಬೆಂದರೆ ಮತ್ತು ಮಸಾಲ ಅಷ್ಟೇ ಅಲ್ವಾ. ಸೊ ಇದು ಕೂಡ ಬೇಗನೆ ಫಿನಿಶ್ ಆಗುತ್ತೆ. ಸೊ ಸೇಮ್ ಟೈಮ್ ನಾನಿಲ್ಲಿ ರೈಸ್ ಕೂಡ ರೆಡಿ ಮಾಡಿದ್ದೆ. ಸ್ವಲ್ಪ ಗೀ ರೈಸ್ ಕೂಡ ಲಾಸ್ಟಿಗೆ ಮಾಡಬೇಕು ಅಂತ ಹೇಳಿ ಸ್ವಲ್ಪ ರೈಸ್ ಕೂಡ ಒಂದು 2 ವಿಸಿಲ್ಗೆ ನಾನು ಆಫ್ ಮಾಡಿ, ಯಾಕಂದರೆ ಅದು ಕಂಪ್ಲೀಟಾಗಿ ಬೇಯಬೇಕಂತ ಎಲ್ಲ ಹೇಳಿ ನಾನಿಲ್ಲಿ ರೈಸ್ ಕೂಡ ರೆಡಿ ಮಾಡಿಟ್ಟಿದ್ದೆ. ಸೊ ಫೈನಲಾಗಿ ಚಿಕನ್ ಗ್ರೇವಿ ಕೂಡ ರೆಡಿ ಆಗ್ತಾ ಬಂತು. ಅದಕ್ಕೆ ಫೈನಲ್ ಟಚಪ್ ಅಂತ ಹೇಳಿ ಸ್ವಲ್ಪ ಮಸಾಲ ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದೊಂದು 2 ಕುದಿ ಬಂದರೆ ಕರಿ ಕೂಡ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಸೊ ಅದಕ್ಕೆ ಗ್ರೇವಿ ಆಲ್ರೆಡಿ ಅಷ್ಟು ಇರಲಿಲ್ಲ ಅಂತ ಹೇಳಿ ಸ್ವಲ್ಪ ನೀರು ಹಾಕಿ ಕೂಡ ನಾನು ಬಿಸಿ ಮಾಡ್ತಾ ಇದ್ದೀನಿ. ಸೊ ಇವಾಗ ಕರಿ ಕೂಡ ಫೈನಲಾಗಿ ರೆಡಿ ಆಯಿತು. ಕೊರಿಯಾಂಡರ್ ಲೀವ್ಸ್ ಕಟ್ ಮಾಡಿಬಿಟ್ಟು ಹಾಕಿದರೆ ಜಸ್ಟ್ ಆಲ್ರೆಡಿ ದ ಕರಿ ಈಸ್ ರೆಡಿ ಟು ಗೋ. ಇವಾಗ ಆಲ್ಮೋಸ್ಟ್ ಫೈನಲ್ ಸ್ಟೇಜಿಗೆ ರೀಚ್ ಆಗಿದ್ದೀವಿ, ಯಾಕಂದರೆ ಟೈಮ್ ಕೂಡ ತುಂಬ ಲೇಟ್ ಆಯಿತು. ಸೊ ಫೈನಲ್ ಸ್ಟೇಜಲ್ಲಿ ನಾನು ಆಲ್ರೆಡಿ ಕಬಾಬ್ ಮಾಡಿದ್ದೆ ಅಲ್ವಾ. ಸೊ ಕಬಾಬ್ ಪೀಸ್ ಆ್ಯಕ್ಚುಲಿ ಚಿಕ್ಕದಾಯಿತು. ಸೊ ನಾನು ತಂದೂರಿ ಮಾಡೋಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ದು, ಬಟ್ ಪೀಸ್ ಮಾಡೋವಾಗ ಅಷ್ಟು ನೆನಪಿರಲಿಲ್ಲ ಯಾವುದೆಲ್ಲ ಐಟಮ್ ಮಾಡ್ತಾಯಿದ್ದೀವಿ ಅಂತ ಹೇಳಿ. ಬಟ್ ಇಲ್ಲಿ ನೋಡಿದರೆ ಎಲ್ಲ ಹೋಲ್ಸಿಂದ ಎಲ್ಲ ಕೆಳಗಡೆ ಬೀಳ್ತಾ ಇತ್ತು. ಬಟ್ ಆದ್ರೂ ಬಿಸಿ ತಾಗ್ದಾಗ ಲೈಕ್ ಎಣ್ಣೆ ಕೂಡ ಸ್ವಲ್ಪ ಅದಕ್ಕೆ ಹಚ್ಚಿದರೆ ತಂದೂರಿ ಟೇಸ್ಟ್ನಲ್ಲೇ ಬರುತ್ತೆ. ಇದು ಕೂಡ ಫೈನಲಾಗಿ ರೆಡಿ ಆಗಿದೆ, ಯಾಕಂದರೆ ಇದು ಆಲ್ರೆಡಿ ಬೆಂದಿತ್ತು. ಜಸ್ಟ್ ಈ ಥರ ಹಾಕಿ ಬಿಸಿ ಮಾಡಿದರೆ ಆಯಿತು. ಸೊ ಬಿಸಿ ಮಾಡಿದಾಗ ಅದರ ಟೇಸ್ಟ್ ಕೂಡ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಬಟ್ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಅಥವಾ ತುಪ್ಪ ಹಚ್ಚಬೇಕು, ಅಂದರೆ ಮಾತ್ರ ಆ ಟೇಸ್ಟ್ ತಂದೂರಿ ಟೇಸ್ಟಿಗೆ ಅದು ಕನ್ವರ್ಟ್ ಆಗೋದು. ಇಲ್ಲಾಂದರೆ ಅದು ಆಲ್ರೆಡಿ ಕಬಾಬ್ ಟೇಸ್ಟ್ ಥರನೇ ಇರುತ್ತೆ, ಯಾಕಂದರೆ ಆಯಿಲಲ್ಲಿ ಡೈರೆಕ್ಟಾಗಿ ಮಸಾಲ ಹಾಕಿ ಫ್ರೈ ಮಾಡಿದ್ದಲ್ವ. ಸೊ ಇಲ್ಲಿ ನೀವು ಈ ಥರ ಎಣ್ಣೆ ಹಚ್ಚಿ ಈ ಥರ ಡ್ರೈ ಮಾಡಿದರೆ ಸೊ ತಂದೂರಿ ಟೇಸ್ಟ್ ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲಿ ನಾನು ಎಗೇನ್ ಲಾಸ್ಟ್ ತಂದೂರಿ ಕೂಡ ಕಂಪ್ಲೀಟ್ ಆಯಿತು. ನಾನು ಡ್ರ್ಯಾಗನ್ ಚಿಕನ್ಗೆ ಮಸಾಲ ರೆಡಿ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ, ನೀರುಳ್ಳಿ ದೊಡ್ಡದಾಗಿ ಕಟ್ ಮಾಡಿದ್ದು. ಯಾವ ಶೇಪಲ್ಲಿ ಬೇಕಾದ ನಿಮ್ಗೆ ಬೇಕಾದ ಶೇಪಲ್ಲಿ ಕಟ್ ಮಾಡ್ಬೋದು, ಬಟ್ ನಾನು ಸ್ವಲ್ಪ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಹಾಕಿದ್ದೆ. ಸೇಮ್ ಬೆಲ್ ಪೆಪ್ಪರ್ ಕೂಡ ಆ ಥರನೇ ಕಟ್ ಮಾಡಿ ಹಾಕಿದ್ದೆ. ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಸ್ವಲ್ಪ ಉಪ್ಪು ಫಸ್ಟಿಗೆ, ಆಮೇಲೆ ಖಾರಕ್ಕೆ ತಕ್ಕಷ್ಟು ಇದು
ಹಸಿರು ಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಖಾರ ಬೇಕಾಗಿಲ್ಲ, ಯಾಕಂದರೆ ಡ್ರ್ಯಾಗನ್ ಚಿಕನ್ ಅಷ್ಟೊಂದು ಖಾರ ಇರಲ್ಲ, ಅದಕ್ಕೆ ನಾನು ದೊಡ್ಡದಾಗಿ ಕಟ್ ಮಾಡಿದ್ರಿಂದ ಅಷ್ಟೊಂದು ಖಾರ ಇರಲ್ಲ. ಸೊ ಇದಕ್ಕೆ ಮಸಾಲೆ ಎಲ್ಲ ಹೊಂದ್ಕೊಳ್ಳಿ ಅಂತ ಹೇಳಿ ಚಿಕನ್ ಕೂಡ ಇವಾಗಲೇ ಹಾಕ್ತಾಯಿದ್ದೀನಿ. ಆಲ್ರೆಡಿ ಚಿಕನೆಲ್ಲ ಹಾಕಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿ, ಸೊ ಒಂದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಿದೆ. ಇವಾಗ ನಾನು ಕಾರ್ನ್ಫ್ಲೋರ್ ನೀರು ಹಾಕ್ತಾಯಿದ್ದೀನಿ, ಸ್ವಲ್ಪ ತಿಕ್ ಗ್ರೇವಿ ಬರಲಿ ಅಂತ ಹೇಳಿ. ನಾನು ಕಾರ್ನ್ಫ್ಲೋರ್ನ ಈ ಥರ ನೀರು ಮಾಡಿ ಹಾಕಿದರೆ ಅದು ಚೆನ್ನಾಗಿ ಬರುತ್ತೆ, ಆ ಒಂದು ತಿಕ್ ಗ್ರೇವಿ. ಯಾಕಂದರೆ ಬೇರೆ ಮಸಾಲ ಅಥವಾ ಏನಾದರೂ ಸೋಯಾ ಸಾಸ್ ಅಥವಾ ಚಿಲ್ಲಿ ಸಾಸ್, ಟೊಮೆಟೊ ಸಾಸ್ ಹಾಕಿದ್ರೂ ಅಷ್ಟು ಗ್ರೇವಿ ತಿಕ್ಕಾಗಿ ಬರಲ್ಲ, ವಾಟರಿನೇ ಇರುತ್ತೆ. ಬಟ್ ನೀವು ಈ ಥರ ಮಾಡಿದರೆ ಇದೇ ಆ್ಯಕ್ಚುಲಿ ಮೇನ್. ಅಂದರೆ ಸ್ವಲ್ಪ ಕಾರ್ನ್ಫ್ಲೋರ್ ಒಂದು 1 ಟೇಬಲ್ ಸ್ಪೂನ್ ಅಥವಾ ಹಾಫ್ ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ನೀರಲ್ಲಿ ಹಾಕಿದರೆ ಅದೇ ಮೇನ್. ಸೊ ಫೈನಲ್ ಆಗಿ ಇದು ರೆಡಿ ಆಯಿತು. ಅದಕ್ಕೆ ನಾನು ಫಸ್ಟು ಫ್ರೈ ಮಾಡಿದಂಥ ಗೋಡಂಬಿನ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಎಳ್ಳು ಕೂಡ, ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ ಗಾರ್ನಿಷಿಂಗ್ ಅಂತ ಹೇಳಿ. ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು. ಇವಾಗ ಇದು ಕೂಡ ರೆಡಿಯಾಗಿದೆ, ಡ್ರ್ಯಾಗನ್ ಚಿಕನ್ ಕೂಡ. ಫೈನಲ್ ಸ್ಟೇಜಲ್ಲಿ ಖಾಲಿ ರೈಸ್ ತಿನ್ನೋದು ಬೇಡ, ವೈಟ್ ರೈಸ್ ತಿನ್ನೋದು ಬೇಡ ಅಂತ ಹೇಳಿ ಒಂದು ಆನಿಯನ್ ಕಟ್ ಮಾಡಿ, ಜಸ್ಟ್ ಒಂದು ಮಸಾಲ ಅಂದರೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಗೀ ರೈಸ್ ಥರ ಮಸಾಲ ಎಲ್ಲ ಹಾಕಿ, ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹಾಕಿ, ಆನಿಯನ್ ಕೂಡ ಚೆನ್ನಾಗಿ ಫ್ರೈ ಮಾಡಿ, ಅದಕ್ಕೆ ನಾನು ಗೋಡಂಬಿ ದ್ರಾಕ್ಷಿನೆಲ್ಲ ಹಾಕಿ ಫ್ರೈ ಮಾಡಿ ರೈಸ್ ಹಾಕಿ ಸ್ವಲ್ಪ ಉಪ್ಪು ಕೂಡ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಗೀ ರೈಸ್ ಟೈಪ್ ಬರಲಿ ಅಂತ ಹೇಳಿ, ಯಾಕಂದರೆ ಪ್ಲೇನ್ ರೈಸ್ ಆದರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿ ನಾನು ಗೀ ರೈಸ್ ಟೈಪ್ ಮಾಡ್ತಾಯಿದ್ದೀನಿ. ಸೊ ಅದು ಕೂಡ ರೆಡಿ ಆಗಿದೆ. ಇವಾಗ ಕಂಪ್ಲೀಟಾಗಿ ಎಲ್ಲ ರೆಸಿಪೀಸ್ ಕೂಡ ಕಂಪ್ಲೀಟ್ ಆಯಿತು. ಸೊ ನಿಮಗೆ ನಾನು ಫೈನಲಾಗಿ ತೋರಿಸ್ತಾ ಇದ್ದೀನಿ ಏನೆಲ್ಲ ಅಂತ ಹೇಳಿ. ಗೀ ರೈಸ್ ಆಗಿದೆ. ಆಮೇಲೆ ಇಲ್ಲಿ ನೋಡಿದರೆ ತಂದೂರಿ ಚಿಕನ್ನು, ಶೇಪ್ ಇಲ್ಲದಿದ್ರೂ ಟೇಸ್ಟ್ ತಂದೂರಿ ಚಿಕನ್ ಥರನೇ ಇತ್ತು. ಚಿಕನ್ ಗ್ರೇವಿ ಕೂಡ ಇದೆ. ಆಮೇಲೆ ಡ್ರ್ಯಾಗನ್ ಚಿಕನ್ನು, ಫೈನಲ್ ಆಗಿ ಶೀ ಕಬಾಬ್. ಸೊ ಇಷ್ಟೆಲ್ಲ ಇವತ್ತಿನ ಚಿಕನ್ ಸ್ಪೆಷಲ್ ರೆಸಿಪೀಸ್ ಡಿನ್ನರ್ಗೋಸ್ಕರ ನಾವು ಪ್ರಿಪೇರ್ ಮಾಡಿದ್ದು. ಸೊ ನೀವೆಲ್ಲ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದೀರಾ, ನೀವೆಲ್ಲ ಇಷ್ಟಪಟ್ಟು ಶೇರ್ ಮಾಡ್ತೀರಾ ಅಂತ ಹೇಳಿ ಭಾವಿಸ್ತೀನಿ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.